ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನಿವತ್ತು ನನ್ನ ಮಷೀನು ಯಾವುದು ಮತ್ತು ಸಿಂಗಲ್ ಮಷೀನ ಡಬಲ್ ಮಷೀನ ಅಂತೇಳಿ ನಿಮಗೆ ಇವತ್ತಿನ ವಿಡಿಯೋದಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಡರ್ಬಿ ನೋಡಿ, ಡರ್ಬಿ ಮಷೀನು. ಇದಕ್ಕೆ ನಾನು ಮೋಟರ್ನು ಕೂಡಿಸ್ಕೊಂಡಿದ್ದೀನಿ. ಇದು ಕೂಡ ಡರ್ಬಿ ಇದೆ. ಇದ್ರದ್ದು ವಯರ್ ಬಂದು ಇಲ್ಲಿ ಒಂದು ಬೋರ್ಡ್ ಮಾಡಿಸ್ಕೊಂಡಿದ್ದೀನಿ ನಾನು. ಮತ್ತು ಶಾರ್ಟ್ ಆಗೋದು ಬಿಡೋದು ಯಾಕೆ ಅಂತಂದು ಇದಕ್ಕೆ ಆ ಮೋಟರ್ದು ವಯರ್ ಫಿಕ್ಸ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಬೋರ್ಡ್ ಮಾಡಿಸ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಈ ಸ್ವಿಚ್ ನಾನು ಬೋರ್ಡಿಗೆ ಹಾಕಲ್ಲ. ಈ ಸ್ವಿಚ್ ಇರುತ್ತಲ್ಲ, ಇದನ್ನು ನಾನು ಬೋರ್ಡಿಗೆ ಹಾಕ್ಕೊಂಡು ಇಲ್ಲೊಂದು ಬಟನ್ ಇದೆ ಅಲ್ವಾ, ಇದನ್ನು ನಾನು ಆನ್ ಮಾಡ್ಕೋತೀನಿ. ಈ ಮೋಟರ್ ಪೆಡಲ್ನ ನಾನು ಇಲ್ಲಿ ಲೆಫ್ಟ್ ಲೆಗ್ ಇರುತ್ತಲ್ವ, ಅದರಿಂದ ಮೊಣಕಾಲಿಂದ ಮೂವ್ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ನಾನು ಆ ಪೆಡಲ್ನ ಇಲ್ಲಿ ಯೂಸ್ ಮಾಡ್ತಿದ್ದೆ, ರೈಟ್ ಲೆಗ್ಗಿಂದ ಮೂವ್ ಮಾಡ್ತಿದ್ದೆ. ಯೂಸ್ ಮಾಡಬೇಕಾದ್ರೆ ಏನಾಯಿತು, ಸ್ವಲ್ಪ ಮೊಣಕಾಲು ನೋವು ಬಂತು ಬಲಗಡೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಎಡಗಾಲು ಮೊಣಕಾಲಿಂದ ನಾನು ಪ್ರೆಸ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಫಿಕ್ಸ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಪೆಡಲ್ ಅಲ್ಲಿ ಇಡೋ ಬದಲು ಇಲ್ಲಿ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನೀಟಾಗಿ ವರ್ಕ್ ಬರುತ್ತೆ. ಹಾಗೆ ನಮಗೆ ತುಂಬಾ ಅನುಕೂಲ ಕೂಡ ಆಗುತ್ತೆ. ನಾನು ನಿಧಾನವಾಗಿ ಮೂವ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಈ ರೀತಿಯಾಗಿ ಮೂವ್ ಮಾಡೋದು. ನಾವು ರೈಟ್ ಲೆಗ್ಗಿಂದ ನಾವು ಬೆರಳಿಂದ ಮೂವ್ ಮಾಡ್ತೀವಲ್ವ, ಹಾಗಾಗಿ ನನಗೆ ಮೊಣಕಾಲಲ್ಲಿ ರೈಟ್ ಲೆಗ್ಗಲ್ಲಿ ಮೊಣಕಾಲಲ್ಲಿ ನೋವು ಬಂತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಈ ರೀತಿಯಾಗಿ ಕೂಡಿಸ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಈ ರೀತಿ ಮಷೀನಲ್ಲಿ ಎಂಬ್ರಾಯ್ಡ್ರಿ ಯಾವ ರೀತಿಯಾಗಿ ಮಾಡಬೇಕು, ಯಾವ ಪ್ಲೇಟು ಬಳಸಬೇಕು ಅನ್ನೋದನ್ನು ಸೆಟ್ಟಿಂಗ್ ತೋರಿಸಿದ್ದೆ. ಕೆಲವರಿಗೆ ಅದು ಇನ್ನೂ ಅರ್ಥ ಆಗಿಲ್ಲ. ಆದರೆ ಆ ಎಂಬ್ರಾಯ್ಡಿಂಗ್ ಪ್ಲೇಟು ಎಲ್ಲಿ ಸಿಗುತ್ತೆ ಅಂತ ಮತ್ತೊಂದು ಸರಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಈ ಎರಡೂ ಪ್ಲೇಟು ಹೊರಗಡೆ ಮಷಿನ್ ಅಂಗಡಿಗಳಲ್ಲಿ ತೊಗೊಂಡಿದ್ದೀನಿ. ಇವು ನೀವು ಏನಾದರೂ ಆನ್ಲೈನಲ್ಲಿ ಹುಡುಕ್ತಾ ಹೋದರೆ ಸಿಗಲ್ಲ. ನಮಗೆ ಮಷಿನ್ ಅಂಗಡಿ ಇರುತ್ತಲ್ವ, ಅಲ್ಲಿ ಮಷಿನ್ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ. ಕೇವಲ 50 ರುಪೀಸ್ ಅಷ್ಟೇ, ಜಾಸ್ತಿ ಏನು ಪ್ರೈಸ್ ಇಲ್ಲ, ಕೇವಲ 50 ರುಪೀಸ್ ಅಷ್ಟೇ. ಅದಕ್ಕೋಸ್ಕರ ನಾನು 2 ಪ್ಲೇಟ್ ತಂದಿಟ್ಕೊಂಡಿದ್ದೀನಿ. ಇದು ನನಗೆ ಮಷಿನ್ನು ತೊಗೋಬೇಕಾದ್ರೆ ಮಷಿನ್ ಜೊತೆಗೇ ಕೊಟ್ಟಿರೋದು. ನಾನು ನಿಮಗೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನಾನು ಮಷಿನ್ ಜೊತೆಗೆ ಕೊಟ್ಟಿರೋದನ್ನ ಪ್ಲೇಟನ್ನೇ ಯೂಸ್ ಮಾಡಿದ್ದೀನಿ. ಈ 2 ಪ್ಲೇಟ್ ಎದಕ್ಕಂದರೆ ಎಕ್ಸ್ಟ್ರಾ ಇರಲಿ, ಇದು ಕಾಣದೇ ಇದ್ದಾಗ ಇದು ಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು 2 ಪ್ಲೇಟ್ನ ತರಿಸಿಟ್ಕೊಂಡಿದ್ದೀನಿ. ನೀವು ಈ ಪ್ಲೇಟು ಆನ್ಲೈನಲ್ಲಿ ಸರ್ಚ್ ಮಾಡೋಕ್ಕೆ ಹೋಗಬೇಡಿ. ಆನ್ಲೈನಲ್ಲಿ ಸಿಗಲ್ಲ ರೀ, ನೀವು ಎಷ್ಟು ಹುಡುಕಿದ್ರೂ ಸಿಗಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಡರ್ಬಿ ಮಿಷಿನ್ ಅಂಗಡಿ ಇರುತ್ತೆ ಮತ್ತು ಸಿಂಗರ್ ಅಂಗಡಿ ಇರುತ್ತೆ, ಈ ರೀತಿಯಾಗಿ ಮಷಿನ್ ಅಂಗಡಿಗಳಲ್ಲಿ ಸಿಗುತ್ತೆ. ಪ್ಲೀಸ್ ಹೋಗಿ ದಯಮಾಡಿ ತಂದ್ಕೊಳ್ಳಿ. ನಿಮಗೆ ತುಂಬಾ ಯೂಸ್ ಆಗುತ್ತೆ ರೀ. ನಾನು ಮಾತಾಡೋದು, ನಾನು ಹೇಳೋದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಪದೇ ಪದೇ ವೀಡಿಯೋನ ಮಾಡಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಇದನ್ನು ಆನ್ಲೈನಲ್ಲಿ ಸರ್ಚ್ ಮಾಡೋಕ್ಕೆ ಹೋಗಬೇಡಿ ಯಾರು. ಈ ರೀತಿಯಾಗಿರೋ ಪ್ಲೇಟು ಮಷಿನ್ ಅಂಗಡಿಗಳಲ್ಲಿ ಮಾತ್ರ ಸಿಗುತ್ತೆ. ಕೆಲವೊಬ್ಬರು ಫ್ರೇಮಿಗೆ ಬಟ್ಟೆನ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಮತ್ತು ಥ್ರೆಡ್ಡನ್ನ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಅದೆಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಸರಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ರಫ್ ತೋರಿಸೋದಕ್ಕೋಸ್ಕರ ಇಲ್ಲಿ ಒಂದು ವೇಸ್ಟ್ ಬಟ್ಟೆನ ತೊಗೊಂಡಿದ್ದೀನಿ. ಇದಕ್ಕೆ ಫ್ರೇಮ್ನ ಫಿಕ್ಸ್ ಮಾಡ್ತೀನಿ ಇವಾಗ. ಇದು ನಾನು ತೊಗೊಂಡಿರೋದು 10 ಇಂಚಿನ ಫ್ರೇಮು. ನೀವು ಬೇಕಿದ್ರೆ 8 ಇಂಚಿಂದು 6 ಇಂಚಿಂದು ಸಿಗುತ್ತೆ ನಿಮಗೆ ವರ್ಕ್, ಅಂದರೆ ಕಲಿಯೋದಕ್ಕೆ. ನೀವು ಡೈರೆಕ್ಟಾಗಿ 10 ಇಂಚಿಂದು ಫ್ರೇಮ್ ತಗೊಳಕ್ಕೆ ಹೋಗಬೇಡಿ. ನೀವು ಪ್ರಾಕ್ಟೀಸ್ ಮಾಡಬೇಕಂತಂದರೆ ಈ ರೀತಿಯಾಗಿ 10 ಇಂಚಿನ ತೊಗೊಳೋದಕ್ಕಿಂತ 8 ಇಂಚಿನ ತೊಗೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ಈಗ ನಾನು ಫ್ರೇಮ್ನ ಬಟ್ಟೆಗೆ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈಗ ಈ ಫ್ರೇಮ್ನ ಸಪ್ರೇಟಾಗಿ ಮಾಡ್ಕೊತಿದ್ದೀನಿ. ಇದನ್ನು ಮೇಲ್ಗಡೆ ಇಟ್ಕೊಂಡು, ಇದು ಸ್ಕ್ರೂ ಇರುತ್ತಲ್ವ, ಇದನ್ನು ಕೆಳಗಡೆ ಇಟ್ಕೊತಿದ್ದೀನಿ. ಮೊದಲು ನಾವು ನಿಧಾನವಾಗಿ, ನಾನು ಯಾವ ರೀತಿಯಾಗಿ ನಿಮಗೆ ಹೇಳ್ಕೊಡ್ತೀನಿ ಅದನ್ನು ನಿಧಾನವಾಗಿ ನೋಡ್ಕೊಳ್ಳಿ, ಹಾಗಾದರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಧಾನವಾಗಿ ಮಾತಾಡ್ತಾ, ಯಾವುದೇ ಸೌಂಡ್ ಇರಲಾರ್ದ ಮಾತಾಡ್ತಾ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಬಟ್ಟೆನ ಯಾವ ರೀತಿಯಾಗಿ ಟೈಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಿಮಗೆ. ಇದನ್ನ ಉಲ್ಟಾ ಮಾಡ್ಕೋತೀನಿ ನೋಡಿ. ಇನ್ನು ಸ್ಕ್ರೂನ ಟೈಟ್ ಮಾಡ್ಕೋತೀನಿ. ಸ್ಕ್ರೂ ಟೈಟ್ ಮಾಡ್ಕೊಂಡಾದಮೇಲೆ ಬಟ್ಟೆನ ನೀಟಾಗಿ ಎಳ್ಕೊಳ್ಳಿ. ನೀಟಾಗಿ ಎಳ್ಕೊಂಡಾದಮೇಲೆ ಸ್ವಲ್ಪ ಟೈಟಾಗಿ ಬರಬೇಕು ಬಟ್ಟೆ.
ನಾವು ಟೈಟಾಗಿ ಎದಕ್ಕೆ ಬರಬೇಕು ಅಂತಂದರೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಬಟ್ಟೆ ಟೈಟಾಗಿರಬೇಕು. ತೋರಿಸ್ತೀನಿ ನೋಡಿ, ನಾನು ಸ್ಕ್ರೂನ ಟೈಟ್ ಮಾಡ್ಕೊಂಡಿದ್ದೀನಿ. ಈಗ ಬಟ್ಟೆನ ಎಳ್ಕೊತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸರಿ ಅಲ್ಲದೆ ಎರಡು ಸರಿ ಅಲ್ಲದೆ ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ, ಕಲ್ತ್ಕೊಳ್ಳಿ ಅಂತ. ನಾವು ಸೆಟ್ಟಿಂಗ್ ಯಾವ ರೀತಿಯಾಗಿ ಮಾಡಿದ್ದೀನಿ ಮತ್ತು ಯಾವ ರೀತಿಯಾಗಿ ಬಟ್ಟೆನ ಹಾಕ್ತಾಯಿದ್ದೀನಿ ಅನ್ನೋದನ್ನು ನೀಟಾಗಿ ನೋಡಿಕೊಂಡು ನೀವು ಟ್ರೈ ಮಾಡಿ. ಯಾರೋ ಒಬ್ಬರು ಹೇಳಿದ್ರು ದಾರ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತ. ಬಾಬಿನಲ್ಲಿ ದಾರ ಲೂಸ್ ಆದರೆ ಮತ್ತು ಕೇಸಲ್ಲಿ ಒಂದು ಥ್ರೆಡ್ ಇರುತ್ತೆ, ಅದನ್ನು ಲೂಸ್ ಆದರೆ ದಾರ ಬರಲ್ಲ ರೀ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಾವೆಲ್ಲ ಮಾಡಬೇಕು, ಎಂಬ್ರಾಯ್ಡ್ರಿ ಮಾಡಬೇಕು ಅಂತಂದರೆ ನಮ್ಮ ಸೆಟ್ಟಿಂಗ್ ಎಲ್ಲ ನೋಡ್ಕೋಬೇಕು. ಈಗ ನೋಡಿ ಟೈಟಾಗಿ ಎಳ್ಕೊಂಡಿದ್ದೀನಿ. ಬಟ್ಟೆ ತುಂಬಾ ನೀಟಾಗಿ ಬರಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ನಾನಿವತ್ತು ರಫ್ ಸ್ಕೆಚ್ ಹಾಕಿ ಯಾವ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನೀವು ಅದೇ ರೀತಿಯೇ ಫಾಲೋ ಮಾಡಿ. ಅವಸರವಾಗಿ ಯಾವುದು ಮಾಡೋಕ್ಕೆ ಹೋಗಬೇಡ್ರಿ. ಯಾಕೆ ಅಂದರೆ ನಾವು ಕಲಿಬೇಕಾದ್ರೆ ಅವಸರ ಮಾಡಿದರೆ ಯಾವುದೂ ಕಲಿಯೋಕ್ಕಾಗಲ್ಲ. ಅದಕ್ಕಾಗಿ ನಿಮಗೆ ಹೇಳೋದು ನಾನು, ನಿಧಾನವಾಗಿ ಕಲೀರಿ. ಇದ್ರ ಮೇಲೆ ನಾನು ರಫ್ ಸ್ಕೆಚ್ ಹಾಕಿ ದಾರ ಯಾವ ರೀತಿ ಹಾಕಬೇಕು, ದಾರ ಯಾವ ರೀತಿಯಾಗಿ ತಕ್ಕೋಬೇಕು ಅಂತ ಮತ್ತೆ ವೀಡಿಯೋ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು. ಬನ್ನಿ ನೋಡೋಣ. ನಾನು ಮಾರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ, ಅಂದರೆ ರಫ್ ಮಾರ್ಕ್ ಇದು. ಈಗ ನೀವು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಫಸ್ಟ್ ನೀವು ಕಲಿಬೇಕಂದ್ರೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ, ಸ್ಟ್ರೇಟಾ. ಆಮೇಲೆ ಈಗ ಮೊದಲು ನಾನು ಹೇಳಿದ್ನಲ್ವ, ರೌಂಡು ಈ ರೀತಿ ನೆಕ್ ಶೇಪು. ನೆಕ್ ಶೇಪ್ ಆದಮೇಲೆ ಮತ್ತೆ ಇಲ್ಲೊಂದು ಲೀಫ್ದು ಒಂದು ಸ್ಕೆಚ್ ಮಾಡಿಟ್ಟಿದ್ದೆ ನಾನು. ಇದನ್ನು ಸ್ಕೆಚ್ ಮಾಡ್ತೀನಿ. ನೀವು ಕಲಿಬೇಕಾದ್ರೆ ಫಸ್ಟ್ ಇವೆರಡೇ ಟ್ರೈ ಮಾಡ್ಕೊಳ್ಳಿ. ಇವೆರಡು ಟ್ರೈ ಮಾಡಿದ ಮೇಲೆ ಬಂತು ಅಂತಂದರೆ ಇದನ್ನು ಟ್ರೈ ಮಾಡಿ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಈ ರೀತಿ ಮನೇಲಿ ಡ್ರೆಸ್ ತಂದಿರೋದು ಯಾವುದಾದ್ರೂ ಒಂದು ಇದು ಇರುತ್ತಲ್ವ, ರಟ್ಟ ಟೈಪ್ ಇರುತ್ತಲ್ವ, ಅದನ್ನು ನೀವು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈಗ ಲೀಫ್ ಡಿಸೈನ್ ಆದಮೇಲೆ ಮಧ್ಯದಲ್ಲಿ ಒಂದು ಗೆರೆನ ಎಳ್ಕೊಂಡಿದ್ದೀನಿ. ಈಗ ಲೀಫ್ ಡಿಸೈನ್ ಆಯಿತಾ. ಈಗ ಇದು ಲೋಟಸ್ದೊಂದು ಡ್ರಾಯಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು, ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ಕೆಚ್ ಮಾಡ್ತೀನಿ. ನೋಡಿ, ನಿಮ್ಗೆ ಯಾವ್ಯಾವ ಡಿಸೈನ್ ಬರುತ್ತೆ ಅದಾದ ಡಿಸೈನ್ನ ನೀವು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ತುಂಬಾ ಅನುಕೂಲ ಆಗುತ್ತೆ, ನೀಟಾಗಿ ಬರುತ್ತೆ ರೀ. ನೀವು ಬರಲ್ಲ ಅಂತೀರಾ, ಯಾವುದಕ್ಕೆ ಆಯಿತು ಬರಲ್ಲ ಅಂತ ಯಾವತ್ತೂ ಅನ್ನಬಾರ್ದು. ಅದಕ್ಕೋಸ್ಕರನೇ ಬರುತ್ತೆ ಅಂತ ನಾವು ಕಲಿತ್ರೆ ಎಲ್ಲ ಬರುತ್ತೆ. ಈಗ ಲೋಟಸ್ದು ಸ್ಕೆಚ್ಚು ಮುಗಿತಾ ಬಂತು. ರಫ್ ಸ್ಕೆಚ್ಚು ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ನೋಡ್ಕೊಳ್ಳೋಣ ಸರಿ. ಈಗ ನಾನು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮತ್ತೊಂದು ಸಾರಿ ಫ್ರೆಶರ್ ಫುಟ್ಟು ಮತ್ತು ಸ್ಕ್ರೂನ ತೆಗಿತಾ ಇದ್ದೀನಿ. ಈಗ ಇದಕ್ಕೆ ನಾನು ಎಂಬ್ರಾಯ್ಡ್ರಿ ಪ್ಲೇಟ್ನ ಯಾವ ರೀತಿಯಾಗಿ ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ನೋಡಿ, ನಾನು ಯಾವ ರೀತಿಯಾಗಿ ಹಾಕ್ತೀನಿ ನೀವು ಕೂಡ ಅದೇ ರೀತಿಯಾಗಿ ಹಾಕಿ. ತುಂಬಾ ನೀಟಾಗಿ ಬರುತ್ತೆ ರೀ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ನಾನಿಲ್ಲಿ ಕಾಟನ್ ದಾರ, ಬ್ಲೌಸ್ ಹೊಲಿಯೋದಕ್ಕೆ ಕಾಟನ್ ದಾರ ತೊಗೊಂಡಿದ್ನಲ್ಲ, ಅದೇ ದಾರನ ನಾನು ಬಾಬಿನಲ್ಲಿ ಸುತ್ಕೊಂಡಿದ್ದೀನಿ. ಮೇಲ್ಗಡೆ ವರ್ಕ್ ಮಾಡೋದಕ್ಕೆ ಸಿಲ್ಕ್ ಥ್ರೆಡ್ ಸುತ್ಕೊಂಡಿದ್ದೀನಿ. ಈಗ ದಾರನ ಹಾಕ್ತಾಯಿದ್ದೀನಿ. ದಾರನ ಯಾವ ರೀತಿಯಾಗಿ ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಒಂದು ಸರಿ. ಮತ್ತೆ ನೋಡಿ, ಪದೇ ಹೇಳ್ತಾ ಇದ್ದೀನಿ ಅಂತ ಏನು ಬೇಜಾರಾಗಬೇಡಿ. ನೀವು ಕಲಿಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಕೆಲವೊಬ್ಬರು ನೋಡ್ಕೊಂಡಿಲ್ಲ, ನಾನು ಫ್ರೇಮಿಗೆ ಬಟ್ಟೆ ಯಾವ ರೀತಿಯಾಗಿ ಹಾಕ್ತೀನಿ ಅಂತಂದು, ದಾರ ಯಾವ ರೀತಿ ಹಾಕ್ತೀನಿ ಅಂತಂದು ನೋಡಿಕೊಂಡೇ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈಗ ಸೂಜಿಗೆ ದಾರನ ಹಾಕ್ತಾಯಿದ್ದೀನಿ ಕೊನೆಯದಾಗಿ. ತುಂಬಾ ನೀಟಾಗಿ ಬರುತ್ತೆ ಇದು. ನಾವು ಎಂಬ್ರಾಯ್ಡ್ರಿ ಯಾವ ರೀತಿಯಾಗಿ ಮಾಡ್ತೀವಿ, ಮಷಿನ್ ಎಂಬ್ರಾಯ್ಡ್ರಿ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ನಾರ್ಮಲ್ ಮಷಿನಲ್ಲೂ ಕೂಡ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೀವು. ಈಗ ನಾನು ಬಾಬಿನ್ಗೆ ದಾರನ ಹಾಕಿ ಕೆಳಗಡೆ ಬಾಬಿನ್ನು ಫಿಕ್ಸ್ ಮಾಡ್ತೀನಿ. ನೋಡ್ಕೊಳ್ಳಿ, ಬಾಬಿನು ದಾರ ಹಾಕಿದ ತಕ್ಷಣ ಎಳೆದ್ರೆ ನೀಟಾಗಿ ಲೂಸಾಗಿ ಬರಬೇಕು. ಆ ರೀತಿಯಾಗಿ ಸುತ್ಕೋಬೇಕು, ಗಂಟಾಗಿ ಸುತ್ಕೋಬಾರ್ದು. ನಾನು ಹೇಳ್ತಾ ಇದ್ದೀನಿ, ಸುತ್ಕೊಳ್ಬೇಕಾದ್ರೆ ನೀಟಾಗಿ ಸುತ್ಕೊಳ್ಳಿ. ಈಗ ನಾನು ಫ್ರೇಮ್ನ ಸೂಜಿ ಒಳಗಡೆಯಿಂದ ಎಳ್ಕೊತಾ ಇದ್ದೀನಿ. ಆ ಸೂಜಿ ಡೊಂಕಾಗೋ ಚಾನ್ಸಸ್ ಇರುತ್ತೆ, ಅದಕ್ಕಾಗಿ ನಿಧಾನವಾಗಿ ಎಳ್ಕೊಳ್ಳಿ. ನೋಡಿ, ನಾನು ನಿಧಾನವಾಗಿ ಎಳ್ಕೊಂಡಿದ್ದೀನಿ. ಈಗ ಯಾವ ರೀತಿಯಾಗಿ ಹಾಕಬೇಕು ನೋಡಿರಿ. ಈಗ ನಾನು ಕೆಳಗಡೆ ನ್ಯೂಸ್ ಪೇಪರ್ನ ಹಾಕ್ತಾಯಿದ್ದೀನಿ. ನಿಮಗೆ ಕ್ಯಾನ್ವಾಸ್ ಇಲ್ಲ ಅಂತಂದು ನಾನು ನ್ಯೂಸ್ ಪೇಪರ್ನ ಹಾಕಿ ತೋರಿಸ್ತಿದ್ದೀನಿ.
ನ್ಯೂಸ್ ಪೇಪರ್ಗೆ ಯಾವ ರೀತಿಯಾಗಿ ಬರುತ್ತೆ ವರ್ಕು ಅಂತ ನೋಡ್ಕೊಳ್ಳಿ ಒಂದು ಸಾರಿ. ನಾನು ಆಗಲೇ ಸ್ಟ್ರೇಟು ಲೈನ್ ಹಾಕಿದ್ನಲ್ವ, ಅದಕ್ಕೆ ವರ್ಕ್ನ ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಮ ಎದುರಿಗೆ ವರ್ಕ್ನ ಮಾಡ್ತಾಯಿದ್ದೀನಿ ನಾನು. ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ ಒಂದು ಸಾರಿ. ನಮಗೆ ತೀರಾ ವರ್ಕು ತೆಳು ಬೇಡಪ್ಪ, ದಪ್ಪವಾಗಿರಬೇಕು ಅಂತ ಆದರೆ ಒಂದು 5-6 ಲೈನ್ ಆದ್ರೂ ಎಂಬ್ರಾಯ್ಡ್ರಿ ವರ್ಕು ಮಾಡ್ಕೋಬೇಕು. ಇಲ್ಲ ಬೇಡ ನಮಗೆ ತೆಳುವಾಗಿ ಬೇಕು ಅಂತ ಆದರೆ ಒಂದು 4 ಲೈನು ಥರ ಎಂಬ್ರಾಯ್ಡ್ರಿನ ಹಾಕ್ಕೋಬೇಕು. ಸ್ಟ್ರೇಟಾಗಿ ತೋರಿಸ್ತಿದ್ದೀನಿ ನೋಡಿ ನಾನು. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ಸ್ವಲ್ಪ ನಿಮಗೆ ನೀಟಾಗಿ ಚೆನ್ನಾಗಿ ಕಾಣಲಿ, ದಾರ ಬರ್ತಾ ಇದೇನಾ ಅಂತ ನಿಮಗೆ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಒಂದು 8 ಲೈನ್ ಹಾಕ್ಕೊಂಡು ತೋರಿಸಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ನಿಮಗೆ ನಾನು ಹೇಳೋದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಬಂದಿದೆ. ಈಗ ಸ್ಟ್ರೇಟ್ ಲೈನ್ ಆಯ್ತಲ್ವ, ಈಗ ನೆಕ್ ರೌಂಡು ಯಾವ ರೀತಿಯಾಗಿ ತೊಗೊಂಡಿದ್ವಲ್ವ ಅದೇ ರೀತಿಯಾಗಿ ಮೂವ್ ಮಾಡ್ಕೋತಾ ಹೋಗಬೇಕು. ಒಂದು 5-6 ಲೈನ್ ಆದ್ರೂ ನೀವು ವರ್ಕ್ನ ಮಾಡ್ಕೋತಾ ಹೋಗಬೇಕು. ತೀರಾ ಚೆನ್ನಾಗಿ ನೀಟಾಗಿ ಬರುತ್ತೆ. ಕೆಲವೊಬ್ಬರು ಹೇಳಿದರು ದಾರನೇ ಬರ್ತಾಯಿಲ್ಲ ಅಂತ. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನನಗೆ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಕೇಳಿದರು ದಾರನೇ ಬರ್ತಾಯಿಲ್ಲ ಮೇಡಮ್ ಅಂತಂದು. ಮೇಡಮ್ ಪ್ಲೀಸ್ ನೀವು ಕೇಸನ್ನ ಚೇಂಜ್ ಮಾಡ್ಕೊಳ್ಳಿ, ಅದನ್ನು ನೋಡಿ ಟ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನಾರ್ಮಲ್ ಮಷಿನಲ್ಲೇ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ, ಯಾವುದೇ ಬೇರೆ ಮಷಿನಲ್ಲಿ ಮಾಡ್ತಾ ಇಲ್ಲ ನೋಡಿ. ನಾನು ಯಾವ ರೀತಿಯಾಗಿ ನಿಮಗೆ ಕಾಣೋದಕ್ಕೋಸ್ಕರ, ದಾರ ಬರ್ತಾಯಿದೆ ಅನ್ನೋದಕ್ಕೋಸ್ಕರ ನಾನು ಯಾವ ರೀತಿಯಾಗಿ ದಪ್ಪವಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಒಂದು ಸಾರಿ. ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ನೋಡಿ ಎಷ್ಟು ನೀಟಾಗಿ ನಿಧಾನವಾಗಿ ದಪ್ಪವಾಗಿ ಹಾಕ್ತಾಯಿದ್ದೀನಿ. ನಿಮಗೆ ಕಾಣ್ತಾ ಇದೆನಾ ನಾನು ಹೊಲಿಗೆ ಹಾಕ್ತಾ ಇರೋದು? ಅದಕ್ಕಾಗಿ ನಾನು ಇವತ್ತು ವೇಸ್ಟು ಕ್ಲಾತ್ ಮೇಲೆ ರಫು ಸ್ಕೆಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ವರ್ಕ್ ಆದಮೇಲೆ ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಸುಮ್ಮನೆ ಖಾಲಿ ಕೂಡೋದೇನಿದೆ, ಆರಾಮಾಗಿ ನೀಟಾಗಿ ಮನೇಲೇ ನೀವು ಈ ರೀತಿ ವರ್ಕ್ನ ಮಾಡಿ ನೋಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಆಗಲೇ ನಾನು ಲೀಫ್ ಡಿಸೈನ್ನ ಸ್ಕೆಚ್ ಮಾಡ್ಕೊಂಡಿದ್ನಲ್ವ, ಇವಾಗ ಅದನ್ನು ವರ್ಕು ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿದರೆ ಅವ್ರಿಗೂ ಗೊತ್ತಾಗುತ್ತೆ. ಕೆಲವು ಜನರಿಗೆ ಗೊತ್ತೇ ಇಲ್ಲ ಇದು ಈ ವರ್ಕು. ನಾನು ಮಾರ್ಕ್ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೆ ಅದೇ ರೀತಿಯಾಗಿಯೇ ನಾನು ಸೂಜಿನ ಮತ್ತು ಫ್ರೇಮ್ನ ಮೂವ್ ಮಾಡ್ತಾಯಿದ್ದೀನಿ. ನಾವು ಕಲಿಬೇಕಾಗಿರೋದೇನು ಅಂದರೆ ಹ್ಯಾಂಡ್ ಮೂಮೆಂಟು. ಈ ಫ್ರೇಮು ನಮ್ಮ ಕೈ ಒಳಗಿರುತ್ತೆ, ಆ ಮೂಮೆಂಟ್ನ ನಾವು ಫಸ್ಟು ಕಲಿಬೇಕು. ಅದು ಕಲಿತ್ರೆ ಮಾತ್ರ ನಾವು ಎಂಥ ಡಿಸೈನ್ ಆದರೂ ಹಾಕ್ಬೋದು ನೋಡಿ ಒಂದು ಸಾರಿ. ನಿಮಗೋಸ್ಕರ ನಾನು ಟೈಮ್ ತೊಗೊಂಡು 1 by 1 ನೀವು ಕಲೀಲಿ ಅನ್ನೋದಕ್ಕೋಸ್ಕರ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ವೀಡಿಯೋನೂ ನೋಡಿ, ಯಾವುದೇ ವೀಡಿಯೋ ಬಿಡೋಕ್ಕೆ ಹೋಗಬೇಡಿ. ನಿಮಗೆ ಅನುಕೂಲ ಆಗುತ್ತೆ ನನ್ನ ವೀಡಿಯೋದಿಂದ. ಈ ವಿಡಿಯೋ ನೋಡಿದರೆ ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂದರೆ, ನಾನು ಮಾತಾಡೋದು ಚೆನ್ನಾಗಿ ಅನ್ನಿಸ್ತು ಅಂದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ನೀವೂ ಇದೇ ಥರನೇ ಟ್ರೈ ಮಾಡಿ ನೋಡಿ, ತುಂಬಾ ನೀಟಾಗಿ ಬರುತ್ತೆ. ಯಾವುದೇ ಬರಲ್ಲ ಅಂತ ಕೂತ್ಕೊಂಡ್ರೆ ಬರೋದಿಲ್ಲ, ನಮಗೆ ಬರುತ್ತೆ ಅಂತ ಅಂದ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಧೈರ್ಯ ನಮ್ಮ ಮೇಲೆ ನೋಡ್ರಿ, ಯಾರ ಮೇಲಿಲ್ಲ. ಆಗಲೇ ನಾನು ಲೋಟಸ್ದು ಸ್ಕೆಚ್ ಮಾಡಿದ್ನಲ್ವ, ಅದನ್ನು ಕೂಡ ಈಗ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಖಾಲಿ ಕೂಡಲ್ಲ ರೀ, ಬ್ಲೌಸ್ ಹೊಲಿತಿರ್ತೀನಿ, ಫಾಲ್ ಹಾಕ್ತೀನಿ, ಎಲ್ಲನೂ ಟ್ರೈ ಮಾಡ್ತಾಯಿರ್ತೀನಿ ಮನೇಲಿ. ನನಗೆ ಟೈಮ್ ಸಿಕ್ಕಾಗ ಈ ರೀತಿಯಾಗಿ ವರ್ಕ್ನ ಹೊಸ ಡಿಸೈನ್ನ ನಾನೇ ಸ್ಕೆಚ್ ಮಾಡಿಕೊಂಡು, ರಫ್ ಆದರೂ ಪರವಾಗಿಲ್ಲ ದಿನಾಲೂ ಟ್ರೈ ಮಾಡ್ತಿರ್ತೀನಿ. ಹಾಗೆ 1-2-3 ಬ್ಲೌಸಿಗೂ ನಾನೇ ವರ್ಕ್ ಹಾಕಿದ್ದೀನಿ. ಅದಕ್ಕೆ ಹೇಳೋದ್ರಿ, ನೀವೂ ಖಾಲಿ ಕೂತ್ಕೋಬೇಡಿ. ಈಗ ಹೆಂಗಿದ್ರು ರಜೆ ದಿನ ಇದೆ ಅಲ್ವಾ, ಈ ರೀತಿಯಾಗಿ ಮಕ್ಳಿಗೆ ಬಾಕ್ಸ್ ಕಟ್ಟಬೇಕು ಅದು ಅಂತ ಏನಿಲ್ಲಲ್ವಾ. ಈ ಬೇಸಿಗೆ ದಿನ 2 ತಿಂಗಳು ಟೆನ್ಷನ್ನೇ ಇರಲ್ಲ. ಆ ದಿನದಲ್ಲಿ ನಾವು ವೇಸ್ಟ್ ಮಾಡೋದೇ ಬೇಕಾಗಿಲ್ಲ ದಿನಗಳನ್ನ. ಯಾವುದೋ ಒಂದು ನಿಮ್ಮ ಹತ್ರ ಪೀಕೋ ಮಷಿನ್ ಇದ್ದರೆ ಅದರಲ್ಲೂ ಎಂಬ್ರಾಯ್ಡ್ರಿ ವರ್ಕು ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಲಿಫ್ಟರ್ ಪೆಡಲ್ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ವೀಡಿಯೋನೂ ಹಾಕಿದ್ದೀನಿ. ಪ್ಲೀಸ್ ಅದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇನಾದರೂ ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಏನ್ರಿ, ಖಾಲಿ ಕೂತ್ಕೋಬೇಡಿ, ಟೈಮ್ ಹೋದರೆ ಅದೇ ರೀತಿಯಾಗಿ ಹೋಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವರ್ಕು. ಕೊನೆಯದಾಗಿ ರಫ್ ಆಗಿ ಸ್ಕೆಚ್ ಮಾಡಿಕೊಂಡು ಇದು ವೇಸ್ಟ್ ಕ್ಲಾತ್ ಮೇಲೆ ಹಿಂದ್ಗಡೆ ನ್ಯೂಸ್ ಪೇಪರ್ ಹಾಕಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಬಂದಿದೆ, ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ
ಮತ್ತೊಂದು ಸರಿ ವೀಡಿಯೋನ ಮಾಡಿ ನಿಮಗೋಸ್ಕರ ಹಾಕಿದ್ದೀನಿ ನಾನು. ದಾರ ಬರಲ್ಲ ಅಂತೇನಿಲ್ಲ, ನಿಮ್ಮ ಎದುರಿಗೆ ನಾನು ಯಾವ ರೀತಿಯಾಗಿ ದಾರನ ಹಾಕಿ ಮಾರ್ಕ್ನ ಹಾಕಿ ಎಂಬ್ರಾಯ್ಡ್ರಿನ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ನಾರ್ಮಲ್ ಮಷಿನಲ್ಲೇ ಬ್ಲೌಸ್ ಹೊಲಿಯೋ ಮಷಿನಲ್ಲೇ ತೋರಿಸಿದ್ದೀನಿ ನಾನು, ಯಾವುದೇ ಬೇರೆ ಮಷಿನಲ್ಲಿ ತೋರಿಸಿಲ್ಲ. ನಿಮಗೆ ದಾರ ಬರಲ್ಲ ಅಂತ ಆದರೆ ಕೇಸು ಬಾಬಿನು ಹೊಸದು ತೊಗೊಳ್ಳಿ. ಇಲ್ಲಾಂದರೆ ನೀವೇನು ಮಾಡಿರ್ತೀರ ಅಂದರೆ ದಾರಾನ ಲೂಸಾಗಿ ಸುತ್ಕೊಂಡಿರ್ತೀರ. ಆ ಬಾಬಿನೇನು ಚೇಂಜ್ ಮಾಡೋದು ಬೇಕಾಗಿಲ್ಲ, ಹೊಸದೊಂದು ಕೇಸ್ ತಂದ್ಕೊಳ್ಳಿ. ಕೇಸ್ಲಿಂದನೂ ಒಂದೊಂದು ಸರಿ ಈ ರೀತಿ ವರ್ಕ್ ಬರಲ್ಲ, ಅದಕ್ಕಾಗಿ ನೀವೇನು ಮಾಡಿ ಕೇಸ್ನ ಚೇಂಜ್ ಮಾಡ್ಕೊಳ್ಳಿ. ನೋಡಿ ಕೊನೆಯದಾಗಿ ಬಂದಿರೋ ಡಿಸೈನ್ ಇದು. ನಾನು ಯಾವ ರೀತಿಯಾಗಿ ನಿಮ್ಮ ಎದುರಿಗೇ ಸ್ಕೆಚ್ ಮಾಡಿಕೊಂಡು ಯಾವ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಎಂಬ್ರಾಯ್ಡ್ರಿನ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.